ಇದು ಅಧಿಕಾರಿಗಳೇ ಎದ್ದು ಬೇಲಿ ಮೇಯ್ದಂತಹ ಕಥೆ. ಜನಸೇವೆ ಮಾಡ್ರಿ ಅಂದ್ರೆ ಮಾಡಿದ್ದು ಮಾತ್ರ ಮೋಜು ಮಸ್ತಿ. ಕೆಲಸದ ಟೈಮ್ನಲ್ಲೇ ಹೋಮ್ ಸ್ಟೇನಲ್ಲಿ ಮೋಜಿನ ಪಾರ್ಟಿ ಮಾಡ್ತಾರೆ. ಮಹಿಳಾ ಅಧಿಕಾರಿಯೇ ಮಾಡಿಸಿದ್ರು ಬಿಂದಾಸ್ ಪಾರ್ಟಿ. ನೀವೆಲ್ಲೂ ನೋಡದ, ಯಾರೂ ನಿಮಗೆ ಹೇಳದ ಒಂದು ಎಕ್ಸ್ಕ್ಲೂಸಿವ್ ಮೆಗಾ ಸ್ಫೋಟಕ ಸುದ್ದಿ, ಎಲ್ಲರೂ ನೋಡಲೇಬೇಕಾದಂತಹ ಸುದ್ದಿ. ಜನಸೇವೆ ಮಾಡಿ ಅಂತ ಅಧಿಕಾರ ಕೊಟ್ರೆ ಅಧಿಕಾರಿಗಳು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಕೆಲಸದ ಟೈಮ್ನಲ್ಲೇ ಹೋಮ್ ಸ್ಟೇನಲ್ಲಿ ಮೋಜಿನ ಪಾರ್ಟಿ. ಹೇಳೋರಿಲ್ಲ ಕೇಳೋರಿಲ್ಲ, ಮಹಿಳಾ ಅಧಿಕಾರಿಯೇ ಮಾಡಿಸಿದ್ರು ಬಿಂದಾಸ್ ಪಾರ್ಟಿ. ಜನ ಕಚೇರಿಯಲ್ಲಿ ಕಾಯ್ತಿದ್ರೆ ಅಧಿಕಾರಿಗಳು ಊರೂರು ಮೇಯ್ತಾ ಇದ್ದಾರಂತೆ. ಇದು ಚಿಕ್ಕಬಳ್ಳಾಪುರದ ಗುಡಿಬಂಡೆಯಲ್ಲಿ ನಡೆದಂತಹ ತಲೆ ತಗ್ಗಿಸುವಂತಹ ಘಟನೆ. ಇದು ಅಧಿಕಾರಿಗಳೇ ಎದ್ದು ಬೇಲಿ ಮೇಯ್ದಂತಹ ಕಥೆ. ಹಾಗಾದ್ರೆ ಯಾವ ಅಧಿಕಾರಿ? ಜನಸೇವೆ ಮಾಡ್ರಿ ಅಂದ್ರೆ ಮಾಡಿದ್ದು ಮಾತ್ರ ಮೋಜು ಮಸ್ತಿ. ಜನರಿಗೆ ಸೇವೆ ಮಾಡುವುದರ ಬದಲು ಹೋಮ್ ಸ್ಟೇನಲ್ಲಿ ಮೋಜಿನ ಪಾರ್ಟಿಯನ್ನ ಮಾಡ್ತಾರಂತೆ. ಮಹಿಳಾ ಅಧಿಕಾರಿಯೇ ಮಾಡಿಸಿದ್ರು ಬಿಂದಾಸ್ ಪಾರ್ಟಿ. ಹಾಗಾದ್ರೆ ಇವರ ಬೆನ್ನಿನ ಕೆಳಗ ಅದೆಷ್ಟು ಕೊಬ್ಬು ಬೆಳೆದಿದೆ ಅಂತ. ಜನ ಕಚೇರಿಯಲ್ಲಿ ಕಾಯ್ತಾ ಇದ್ರೆ ಅಧಿಕಾರಿಗಳು ಮಾತ್ರ ಮಸ್ತಿ ಮಾಡೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಇದು ಚಿಕ್ಕಬಳ್ಳಾಪುರದ ಗುಡಿಬಂಡೆಯಲ್ಲಿ ನಡೆದಂತಹ ತಲೆ ತಗ್ಗಿಸುವಂತಹ ಸುದ್ದಿ. ಇದು ನಿಮ್ಮ ಫ್ರೀಡಂ ಟಿವಿ ಬಟಾ ಬಯಲು ಮಾಡ್ತಾ ಇದೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ. ಚಿಕ್ಕಬಳ್ಳಾಪುರದ ಅಧಿಕಾರಿಯೊಬ್ಬರ ನಗ್ನ ಕಥೆ ಇದು. ಕೆಲಸದ ಟೈಮ್ನಲ್ಲೇ ಹೋಮ್ ಸ್ಟೇನಲ್ಲಿ ಮೋಜಿನ ಪಾರ್ಟಿ. ಜನಸೇವೆಗಂತಿರೋ ಮಹಿಳಾ ಅಧಿಕಾರಿಯೇ ಮಾಡಿಸಿದ್ರು ಬಿಂದಾಸ್ ಪಾರ್ಟಿ. ಹಾಗಾದ್ರೆ ಇವರಿಗೆ ಕಡಿವಾಣ ಹಾಕಬೇಕಾದವರು ಯಾರು? ಜನ ಕಚೇರಿಯಲ್ಲಿ ಅಧಿಕಾರಿಗಳು ಈಗ ಬರ್ತಾರೆ, ನಮ್ಗೆ ಕೆಲಸ ಮಾಡಿಕೊಡ್ತಾರೆ ಅಂತ ಕಾದು ಕಾದು ಸುಸ್ತಾದ್ರು. ಎಸ್, ಆ ಮೆಗಾ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ. ಹೋಮ್ ಸ್ಟೇನಲ್ಲಿ ಪಾರ್ಟಿ ಮಾಡ್ತಿದ್ದಾರೆ. ಪಾರ್ಟಿಯಲ್ಲಿ ಇಷ್ಟವಾದ ಭೋಜನವನ್ನು ಸವಿತಾ ಇದ್ದಾರೆ. ಅದು ಎಷ್ಟು ಆನಂದಮಯವಾಗಿ ಕೂತ್ಕೊಂಡಿದ್ದಾರೆ ನೋಡಿ. ಇವರೆಲ್ಲರೂ ಕೂಡ ಜನಸೇವೆ ಮಾಡಬೇಕಾದಂಥ ಅಧಿಕಾರಿಗಳು. ಕಚೇರಿಲಿ ಜನ ಪರದಾಡ್ತಾ ಇದ್ದಾರೆ. ಅವರು ಕೆಲಸ ಮಾಡಿ ಕೊಡೋದಕ್ಕಾಗಿ ಜನರ ತೆರಿಗೆಯ ಹಣದಿಂದ ನಿಮಗೆ ಸಂಬಳ ಕೊಟ್ಟು ನಿಮ್ಮನ್ನು ಕಚೇರಿಯಲ್ಲಿ ಇಟ್ಕೊಂಡಿರುವಂತಹದ್ದು. AC ಕೊಟ್ಟು, ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟು. ಗ್ರಾಮಗಳಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳಿರೋದಿಲ್ಲ. ಆದರೆ ಈ ಅಧಿಕಾರಿಗಳ ಕಚೇರಿಗಳಲ್ಲಿ ಎಲ್ಲ ಸೌಕರ್ಯಗಳನ್ನು ಕೊಡೋದು ಸರ್ಕಾರ. ಇವರ ಪಿತ್ರಾರ್ಜಿತ ಆಸ್ತಿಯಿಂದ ಇವರಿಗೆ ಸಂಬಳ ಕೊಡೋದಲ್ಲ, ಜನರ ತೆರಿಗೆ ಹಣದಿಂದಲೇ ಈ ಅಧಿಕಾರಿಗಳಿಗೆ ಸಂಬಳ ಕೊಡುವಂತಹದ್ದು. ಜನಸೇವೆಗೋಸ್ಕರ ಕಚೇರಿಯಲ್ಲಿ ಕೂತ್ಕೋಬೇಕಾಗಿರುವಂಥ ಅಧಿಕಾರಿಗಳು ಯಾವುದೋ ಖಾಸಗಿ ರೆಸಾರ್ಟ್ನಲ್ಲಿ, ಹೋಮ್ ಸ್ಟೇನಲ್ಲಿ ಪೋಲಿಗಳ ಹಾಗೆ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ನಿಮ್ಮ ರಜಾ ದಿನಗಳಲ್ಲಿ ನೀವು ಮಜಾ ಮಾಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಖಾಸಗಿ ಬದುಕನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಖಾಸಗಿ ಬದುಕನ್ನು ನಾವು ಪ್ರಶ್ನೆ ಮಾಡ್ತಿಲ್ಲ. ನೀವು ರಜಾ ದಿನದಲ್ಲಿ ಹೋಮ್ ಸ್ಟೇಗೆ ಹೋಗಿ ಅಥವಾ ಕೆನಡಾದ ಬೀಚಿಗೆ ಬೇಕಾದರೂ ಹೋಗಿ ಬನ್ನಿ, ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ. ನಾವು ಪ್ರಶ್ನೆ ಮಾಡ್ತಾ ಇರುವಂತಹದ್ದು ಹಾಡ ಹಗಲೇ ಡ್ಯೂಟಿಯಲ್ಲಿರುವಂತಹ ಸಂದರ್ಭದಲ್ಲಿ, ಕಚೇರಿ ತೆರೆದಂತಹ ಸಂದರ್ಭ, ಜನರಿಗೆ ಸರ್ವಿಸ್ ಕೊಡಬೇಕಾದಂತಹ ಸಂದರ್ಭ ಹೊತ್ತಿನಲ್ಲಿ ಖಾಸಗಿ ಹೋಮ್ ಸ್ಟೇನಲ್ಲಿ ಜಾಲಿ ಮಾಡ್ತೀರಿ. ಈ ಜಾಲಿ ಮಾಡೋದಕ್ಕೆ ನಿಮಗೆ ನಾವು ತೆರಿಗೆ ಹಣದಿಂದ ಸಂಬಳ ಕೊಡೋದು ನಾಚಿಕೆ ಆಗೋದಿಲ್ವಾ? ನೀವೆಲ್ಲರೂ ಪ್ರಶ್ನಾರ್ಹರಲ್ವಾ? ನೀವೆಲ್ಲರೂ ಪ್ರಶ್ನಾತೀತರ? ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡುವಂಗಿಲ್ವಾ? ನಿಮ್ಮ ಮೇಲಾಧಿಕಾರಿ ಏನು? ನೀವು ಊರೂರು ಮೇಯ್ತಾ ಇದ್ರೆ ನಿಮ್ಮ ಮೇಲಾಧಿಕಾರಿಗಳು ಇಡೀ ಜಗತ್ತು ಮೇಯ್ತಿದ್ದಾರೋ ಗೊತ್ತಿಲ್ಲ. ಖಾಸಗಿ ರೆಸಾರ್ಟ್ನಲ್ಲಿ ಜಾಲಿ ಮಾಡ್ತೀರಿ. ನಿಮ್ಮ ಕಚೇರಿಯಲ್ಲಿ ನರಳಾಡ್ಕೊಂಡು ಜನ ಬರ್ತಾರೆ ಅವರವರ ಸರ್ಕಾರಿ ಕಾರ್ಯಗಳನ್ನು ಮುಗಿಸೋದಕ್ಕೆ. ಜನಸೇವೆ ಮಾಡ್ರಪ್ಪ ಅಂಥೇಳಿ ನಿಮ್ಮ ಕುತ್ತಿಗೆಗೆ ಟ್ಯಾಗ್ ಹಾಕ್ಬಿಟ್ಟು ಕಳಿಸ್ಕೊಟ್ರೆ ನೀವು ಮಾಡ್ತಾ ಇರೋದು ಹೋಮ್ ಸ್ಟೇ ಸೇವೆ, ನೀವು ಮಾಡ್ತಾ ಇರೋದು ಜಾಲಿ ಸೇವೆ. ಈಗ ಅಧಿಕಾರಿಯ ಈ ಒಂದು ವರ್ತನೆಯ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗಿದೆ. ಹಾಗಾದ್ರೆ ಜನ ಕೆಲಸಕ್ಕಾಗಿ ತಾಲೂಕು ಪಂಚಾಯತಿಗೆ ಹೋದ್ರೆ ಅಧಿಕಾರಿಗಳು ಹೋಮ್ ಸ್ಟೇಯಲ್ಲಿ ಮೇಯ್ತಾ ಕೂತಿದ್ದಾರೆ. ಕೆಲಸ ಮಾಡೋದು ಬಿಟ್ಟು ಮಾಡಿದ್ದು ಮಾತ್ರ ಗುಂಡು ತುಂಡಿನ ಪಾರ್ಟಿ. ನಾಚಿಕೆಯಾಗಬೇಕು ನಿಮ್ಮ ಮುಖಗಳಿಗೆ, ನಾಚಿಕೆಯಾಗಬೇಕು ನಿಮ್ಮ ವ್ಯಕ್ತಿತ್ವಗಳಿಗೆ. ಕಚೇರಿ ಅವಧಿಯಲ್ಲೇ
ತಾಲೂಕು ಅಧಿಕಾರಿಗಳು ಎಂಜಾಯ್ ಪಾರ್ಟಿ. ಇಒ ಹೇಮಾವತಿ ಅವರ ವರ್ಗಾವಣೆ ಹಿನ್ನೆಲೆ ನಡೆದಿರುವಂತಹ ಪಾರ್ಟಿ. ಗುಡಿಬಂಡೆ ಹೊರವಲಯದ ಖಾಸಗಿ ಹೋಮ್ ಸ್ಟೇನಲ್ಲಿ ಪಾರ್ಟಿ ಮಾಡಿದ್ದಾರೆ. ವರ್ಲಕೊಂಡ ಪಂಚಾಯಿತಿ ಕಚೇರಿಯಲ್ಲಿ ಖಾಲಿ ಕುರ್ಚಿಗಳು. ಇದೇ ಪಾರ್ಟಿಯಲ್ಲಿ ಇಒ ಹೇಮಾವತಿಗೆ ಸನ್ಮಾನ ಮತ್ತು ಬೀಳ್ಕೊಡುಗೆ. ಖಾಸಗಿ ಪಾರ್ಟಿ ಮಾಡಕ್ಕೋಸ್ಕರ ಕಚೇರಿಗೆ ಬೀಗ ಹಾಕ್ತೀರಿ. ನಿಮ್ಮ ಬಾಯಿಗೆ ನಾವು ಬೀಗ ಹಾಕ್ತೀವಿ ನೋಡಿ. ಜನ ಕೆಲಸಕ್ಕಾಗಿ ತಾಲೂಕು ಪಂಚಾಯತಿಗೆ ಹೋದ್ರೆ ತಾಲೂಕು ಪಂಚಾಯತಿಗೆ ಬೀಗ ಹಾಕಿ ಇವೆಲ್ಲ ಮೈದಾನಕ್ಕೆ ಬಂದಿದೆ ಮೇಯೋದಿಕ್ಕೆ. ಹಿಂಗೆ ಹೇಳ್ತೀವಿ ನಾವು. ನಮಗೆ ಯಾವ ಭಯವೂ ಇಲ್ಲ. ಜನಸೇವೆ ಮಾಡ್ರಪ್ಪ ಅಂಥೇಳಿ ಕಚೇರಿಯಲ್ಲಿ ಎಸಿ, ಗ್ರಾಮಗಳಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳು ಇಲ್ದಲೇ ಇದ್ರೂ ನಿಮ್ಮ ಕಚೇರಿಗೆ ಸರ್ಕಾರ ಮೂಲಭೂತ ಸೌಕರ್ಯ ಕೊಡುತ್ತೆ. ಶುದ್ಧ ನೀರು ಕೊಡುತ್ತೆ, ಕೂತ್ಕೊಳ್ಳೋಕೆ ಚೇರ್ ಕೊಡುತ್ತೆ, ತಿಂಗಳಿಗೆ ಸಂಬಳ ಕೊಡುತ್ತೆ, ಇರೋದಕ್ಕೆ ಆಡಂಬರವಾದಂಥ ಕಚೇರಿ ಕೊಡುತ್ತೆ. ಹೀಗಿದ್ದು ನಿಮಗೆಷ್ಟು ದಿಮಾಕು, ಹೀಗಿದ್ದು ನಿಮ್ಮ ಬೆನ್ ಕೆಳಗೆ ಎಷ್ಟು ಕೊಬ್ಬು. ಜನರ ಸೇವೆ ಮಾಡ್ರಯ್ಯ ಅಂಥೇಳಿ ನಿಮಗೆ ಪಂಚಾಯತಲ್ಲಿ ಕೂರಿಸ್ಕೊಂಡ್ರೆ ಊರೂರು ಮೇಯ್ತೀರಿ. ಹೋಮ್ ಸ್ಟೇಗೆ ಹೋಗಿ ಖಾಸಗಿಯಾಗಿ ಜಾಲಿ ಮಾಡ್ತೀರಿ. ಬಡಪಾಯಿ ವ್ಯಕ್ತಿಗಳು ಅವರವರ ಕರ್ತವ್ಯಗಳನ್ನು ನೋಡಿ. ಈ ಮಾಧ್ಯಮದ ಕ್ಯಾಮರಾ ಕಂಡು ಎಕ್ಸಿಟ್ ಆಗುವಂಥ ಸ್ಟೈಲ್ ನೋಡಿ, ಕ್ಯಾಟ್ವಾಕ್ ನೋಡಿ, ಅವ್ರಗಳದ್ದು ಕ್ಯಾಟ್ವಾಕ್ ನೋಡಿ. ಇದು ನಿಮ್ಮ ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ತಿಂದು ಮೇಯ್ದ್ರಲ್ಲ, ಜೀರ್ಣೆ ಮಾಡ್ಕೋಬೇಕಲ್ಲ. ಫ್ರೀಡಮ್ ಟಿವಿಯ ಕ್ಯಾಮರಾ ಕಂಡ ತಕ್ಷಣ ಕ್ಯಾಟ್ವಾಕ್ ನೋಡಿ ಅವ್ರದ್ದು, ಅಧಿಕಾರಿಗಳದ್ದು. ಇದು ಯಾರು ನಿಮಗೆ ಹೇಳಿ ಕೊಡಲಾಗದಂತಹ ಸುದ್ದಿ. ಯಾರು ತೋರಿಸೋದಿಲ್ಲ, ಇದನ್ನು ನಾವು ತೋರಿಸ್ತೀವಿ. ಜನರ ವಿರುದ್ಧವಾದ ಯಾವುದೇ ಕೃತ್ಯ ಇರಲಿ, ನಿರ್ಭಯರಾಗಿ ನಿರಾತಂಕರಾಗಿ ನಾವು ತೋರಿಸ್ತೀವಿ. ಅದು ಎಂತಹದ್ದೇ ನಿಷ್ಠೂರತೆಗಳೆದುರಾದರೂ ಪರವಾಗಿಲ್ಲ, ಯಾರು ನಮ್ಮನ್ನು ಪ್ರಶ್ನೆ ಮಾಡಿದ್ರೂ ಪರವಾಗಿಲ್ಲ. ಜನ ವಿರುದ್ಧವಾಗಿ ನೋಡಿ. ಮಾಂಸಾಹಾರ ಸೇವನೆ ಮಾಡಿದ್ದಾರೆ. ಮಾಂಸಾಹಾರ ಇದು ಆಹಾರ ಎನ್ನುವಂಥದ್ದು ಅವರವರ ಹಕ್ಕು. ಯಾರು ಬೇಕಾದರೂ ತಿನ್ನಲಿ, ತಿನ್ನೋದಕ್ಕೂ ಸಮಯ ಇದೆ ರೀ. ಲಂಚ್ ಬ್ರೇಕಲ್ಲಿ ಬೇಕಾದ್ರೆ ಮೇಯ್ಕೊಳ್ಳಿ. ಕಚೇರಿಗೆ ಬೀಗ ಹಾಕಿ ನೀವು ಹೋಮ್ ಸ್ಟೇಗೆ ಹೋಗಿ ಪಾರ್ಟಿ ಮಾಡ್ತೀರಿ. ನಾಚಿಕೆ ಆಗಬೇಕು. ನಿಮ್ಮ ಇಒ ಕುತ್ತಿಗೆಗೆ ಶಾಲ್ ಹಾಕಿಬಿಟ್ಟು ನೀವು ಸನ್ಮಾನ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ರಜಾ ದಿನಗಳಲ್ಲಿ ಮಾಡ್ಕೊಳ್ಳಿ, ನಾವೇನು ಪ್ರಶ್ನೆ ಮಾಡೋದಿಲ್ಲ. ತಾಲೂಕ್ ಪಂಚಾಯತಿಗೆ ಬೀಗ ಹಾಕುವಂತಹ ಧಿಮಾಕು ನಿಮ್ಗಳಿಗೆ ಯಾರು ಕೊಟ್ಟ ಅಧಿಕಾರ? ಯಾರು ಕೊಟ್ಟ ಅಧಿಕಾರ ನಿಮಗೆ? ವರ್ಲಕೊಂಡ ಪಂಚಾಯತಿ ಕಚೇರಿಯಲ್ಲಿ ಖಾಲಿ ಕುರ್ಚಿಗಳು. ಇದೇ ಪಾರ್ಟಿಯಲ್ಲಿ ಇಒ ಹೇಮಾವತಿಗೆ ಸನ್ಮಾನ ಬೀಳ್ಕೊಡುಗೆ. ನಿಮ್ಮ ಇಒ ಹೇಮಾವತಿಯನ್ನ ಸಂತೃಪ್ತಗೊಳಿಸೋದಕ್ಕೆ, ಅವರನ್ನು ಸಮಾಧಾನ ಪಡಿಸೋದಕ್ಕೆ ನಿಮಗೆ ಅವಕಾಶ ಇದೆ. ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ, ನಿಮ್ಮ ರಜಾ ದಿನಗಳಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಇಒ ಹೇಮಾವತಿಗೆ ಸನ್ಮಾನ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೆ ನಿಮ್ಮ ಮನೆಯ ಅಂಗಳವನ್ನು ಬಳಸ್ಕೊಳ್ಳಿ ನಿಮ್ಮ ರಜಾ ದಿನಗಳಲ್ಲಿ. ಆದರೆ ನೀವು ಡ್ಯೂಟಿ ಸಮಯದಲ್ಲಿ ತಾಲೂಕು ಪಂಚಾಯತಿಗೆ ಬೀಗ ಹಾಕ್ತೀರಿ, ಹೋಮ್ ಸ್ಟೇಗೆ ಹೋಗಿ ನಿಮಗಿಷ್ಟ ಆಹಾರವನ್ನು ತಿಂತೀರಿ, ಸವಿತೀರಿ, ಎಲ್ಲವನ್ನೂ ಮಾಡ್ತೀರಿ. ಏನೇನು ಮಾಡಿದ್ದೀರಿ ಅನ್ನೋದನ್ನು ಬಿಡಿಸಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ಫ್ರೀಡಮ್ ಟಿವಿಯ ಕ್ಯಾಮರಾ ಕಂಡ ತಕ್ಷಣ ನೀವು ಎಕ್ಸಿಟ್ ಆಗ್ತೀರಿ. ಏನು ಧೈರ್ಯ ನಿಮಗೆ? ಜನರ ತೆರಿಗೆಯ ಹಣದಲ್ಲಿ ನಿಮಗೆ ಸಂಬಳ ಕೊಟ್ಟು ತಾಲೂಕು ಪಂಚಾಯಿತಿಯಲ್ಲಿ ಕೂರಿಸಿರುವಂತಹದ್ದು ಜನಸೇವೆ ಮಾಡೋದಕ್ಕೆ ಹೊರತಾಗಿ ನಿಮ್ಮ ವೈಯಕ್ತಿಕ ತೆವಲುಗಳನ್ನು ತೀರಿಸಿಕೊಳ್ಳೋದಕ್ಕಲ್ಲ. ಇಲ್ಲಿ ತೆವಲು ಅಂತ ನಾನು ಯಾಕೆ ವ್ಯಾಖ್ಯಾನಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೇಮಾವತಿ ಅವರನ್ನು ಬೀಳ್ಕೊಡುಗೆ ಮಾಡುವಂತಹದ್ದು. ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಗುಡಿಬಂಡೆ ತಾಲೂಕ್ ಪಂಚಾಯತ್ನಿಂದ ಶಿಡ್ಲಘಟ್ಟಕ್ಕೆ ವರ್ಗಾವಣೆಯಾದ ಹೇಮಾವತಿ 1 ಗಂಟೆ ಪರ್ಮಿಷನ್ ಪಡೆದು ದಿನವಿಡೀ ಪಾರ್ಟಿ ಮಾಡಿದ್ದಾರೆ. ನಲ್ಲಿ ಮೂಳೆ ಕಡಿದುಕೊಂಡು ಕೂತಿದ್ರು ಅಧಿಕಾರಿಗಳು. ಅಧಿಕಾರಿಗಳೇ, ನಿಮಗೆ ಮೂಳೆ ಜಗಿಯೋದೇ ಮುಖ್ಯವಾಯ್ತಾ? ಜನ ಬೆನ್ಮೂಳೆ ಬಗ್ಗಿಸ್ಕೊಂಡು ನಿಮ್ಮ ಕಚೇರಿಲಿ ಬಂದು ನಿಂತ್ಕೋತಾರೆ. ಇಒ ಹೇಮಾವತಿ ಅವರೇ, ನಿಮಗೆ ಪಾರ್ಟಿ ಮುಖ್ಯ ಆಯ್ತಾ? ಬಿಟ್ಟಿ ಬಾಡೂಟ ಅಂದ್ರೆ ಕೆಲಸವನ್ನು ಬಿಟ್ಟು ಬರ್ತಾರೆ ಆಫೀಸರ್ಸ್ಗಳು. ನಾಚಿಕೆಯಾಗಬೇಕು ನಿಮ್ಮ ಮುಖಗಳಿಗೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳೇ, ನಿಮ್ಮ ಅಧಿಕಾರಿಗಳ ಕೆಲಸ ನೋಡಿ ನೀವು ಶಹಬಾಸ್ ಅಂತ ಹೇಳಬೇಕು. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ MC ಸುಧಾಕರ್ ಅವರೇ, ಏನು ಮಾಡ್ತಾ ಇದ್ದೀರಿ? ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ಮೋದಿಯನ್ನ ಬೈಯೋದು ಬಿಟ್ಟು ಇಲ್ಲಿ ಬಂದು ಸ್ವಲ್ಪ ನೋಡಿ ಡೆವಲಪ್ಮೆಂಟ್. ನಲ್ಲಿ ಮೂಳೆ ಜಗಿತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು. ಇಒ ಹೇಮಾವತಿ ಅವರು ಡ್ಯೂಟಿ ಟೈಮ್ನಲ್ಲಿ ಪಾರ್ಟಿ ಮಾಡಬಹುದಾ? ಇಒ ಹೇಮಾವತಿ ಅವರಿಗೆ ವರ್ಗಾವಣೆ ಆಗಿದೆ, ಅವ್ರು ಭಾರತದಲ್ಲೇ ಇರ್ತಾರೆ. ಏನು ಚಂದ್ರಲೋಕಕ್ಕೇನು ವರ್ಗಾವಣೆ ಆಗಿಲ್ವಲ್ಲ?
ಚಂದ್ರಲೋಕಕ್ಕೆ ಏನಾದರೂ ವರ್ಗಾವಣೆ ಆಗಿದೆಯಾ? ದೇಶ ಬಿಟ್ಟು ಬೇರೆ ದೇಶಕ್ಕೆ ಏನಾದರೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾರಾ? ಭಾರತದಲ್ಲೇ ಕರ್ನಾಟಕದಲ್ಲಿ ಯಾವುದೋ ಒಂದು ಜಾಗಕ್ಕೆ ವರ್ಗಾವಣೆ ಆಗಿದೆ. ಇನ್ನು ನಮ್ಮ ಹೇಮಾವತಿ ಮೇಡಮ್ ಹೋಯ್ತವ್ರೆ, ಅವ್ರಿಗೆ ಸನ್ಮಾನ ಮಾಡೋಣ ಅಂದ್ರೆ ಅವ್ರ ಮನೆಗೆ ಹೋಗಿ ಶಾಲ ಹಾಕಿ, ಇಲ್ಲ ನಮಗೆ ನಲ್ಲಿ ಮೂಳೆನೇ ತಿನ್ನಬೇಕು ಅಂದ್ರೆ ಅವ್ರ ಮನೆಗೆ ಹೋಗಿ ಹೇಳಿ, ಅವ್ರು ನಲ್ಲಿ ಮೂಳೆ ಫ್ರೈ ಮಾಡಿಕೊಡ್ತಾರೆ. ನಿಮಗೆ ಯಾವ ತರಹದ ಪಾರ್ಟಿ ಬೇಕಾದರೂ ಹೇಮಾವತಿ ಅವರು ಕೊಡ್ತಾರೆ. ನಿಮ್ಮ ರಜಾ ದಿನಗಳಲ್ಲಿ ಮಾಡ್ಕೊಳ್ಳಿ. ಈ ಬಗ್ಗೆ ಸ್ವತಃ ಹೇಮಾವತಿ ಅವ್ರ ಜೊತೆ ರಿಯಾಕ್ಟ್ ತಗೋಣ ಅಂತ ಹೇಳಿದ್ರೆ ಆ ಎಮ್ಮ ಫೋನೇ ತೆಗಿತಿಲ್ಲ. ಆ ಅಧಿಕಾರಿ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನಿರಂತರ ಟ್ರೈ ಮಾಡ್ತಾ ಇದ್ದೀವಿ ಫೋನ್ ಮಾಡೋದಕ್ಕೆ, ನಮ್ಮ ಫೋನನ್ನೇ ತೆಗಿತಾ ಇಲ್ಲ. ಫ್ರೀಡಮ್ ಟಿವಿ ಫೋನ್ ಮಾಡ್ತಾ ಇದೆ, ಫೋನಿಗೆ ಉತ್ತರಿಸ್ತಾ ಇಲ್ಲ ಹೇಮಾವತಿ. ಇಒ ಜೊತೆಯಲ್ಲಿ ಏನು ನಿಮ್ಮ ಚಮತ್ಕಾರ ಅಂತ ಕೇಳೋಣ ಅಂತೇಳಿ ನಾವು ಫೋನ್ ಮಾಡ್ತಾ ಇದ್ದೀವಿ. ಭಾರಿ ಚೆನ್ನಾಗಿತ್ತು ನಿಮ್ಮ ಪಾರ್ಟಿ, ನಿಮ್ಮ ಪಾರ್ಟಿಲಿ ಏನು ನಲ್ಲಿ ಮೂಳೆ, ಅದೇನು ಮಾಂಸ, ಅದೇನು ಪಾರ್ಟಿ, ಅದೇನು ಭೋಜನ, ಬಂದ ಅತಿಥಿಗಳು ಕುತ್ತಿಗೆಲಿ ಟ್ಯಾಗ್ ಅಲ್ಲಾಡ್ತಾ ಇತ್ತು, ಸರ್ಕಾರಿ ಟ್ಯಾಗ್. ಡ್ಯೂಟಿ ಟೈಮು ಅಲ್ರಯ್ಯ, ತಾಲೂಕ್ ಪಂಚಾಯತಿಲಿ ಜನ ಪೇಪರ್ ಹಿಡ್ಕೊಂಡು ಕಾಯ್ತವ್ರೆ. ಅವರವರ ಕೆಲಸ ಮಾಡಬೇಕಾದವ್ರು ನೀವುಗಳು ಪಾಪ ಅಲ್ಲಿ ಕಾಯ್ತವ್ರೆ, ನರಳಾಡ್ಕೊಂಡು ಕಾಯ್ತಿದ್ದಾರೆ. ಅದು ಯಾವುದೇ ಕೆಲಸ ಆಗಿರಲಿ, ಸರ್ಕಾರಿ ಕೆಲಸ ನೀವು ಮಾಡಿಕೊಡ್ಬೇಕು. ನೀವೆಲ್ಲರೂ ನಲ್ಲಿ ಮೂಳೆನ ಜಗಿತಿದ್ದೀರಿ, ದವಡೆ ಹಲ್ಲಿ ನಡುವೆ ಹಾಕ್ಕೊಂಡು ನಲ್ಲಿ ಮೂಳೆ ಜಗಿತಿದ್ದೀರಿ, ನರಳಾಡ್ಕೊಂಡು ಜನ ಕಾಯ್ತಾ ಇದ್ದಾರೆ ತಾಲೂಕ್ ಪಂಚಾಯತಿ ಕಚೇರಿಯ ಮುಂಭಾಗ. ಹೊಸ ಡ್ರೆಸ್ ಹಾಕ್ಕೊಂಡು ಹೋಮ್ ಸ್ಟೇಗೆ ಹೋಗಿ ಚೇರಲ್ಲಿ ಕೂತ್ಕೊಂಡು ಇಷ್ಟ ಭೋಜನನ ತಿಂತಿದ್ದೀರಿ, ಫ್ರೀಡಮ್ ಟಿವಿಯ ಕ್ಯಾಮರಾ ಹಾಕ್ಕೊಂಡು ಎಸ್ಕೇಪ್ ಆಗ್ತೀರಿ. ಇಒ ಹೇಮಾವತಿಯವರು ಉತ್ತರಿಸಬೇಕು. ದೇಶ ಬಿಟ್ಟೇನು ಹೋಗ್ತಾ ಇಲ್ವಲ್ಲ ನೀವು, ಇನ್ನು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದಾದರೆ ಹೌದು, ಕಟ್ಟ ಕಡೆಯ ದಿನಗಳಲ್ಲಿ ನಿಮ್ಮನ್ನು ನೋಡ್ಬೋದಾಗಿತ್ತು, ನಿಮಗೆ ಸನ್ಮಾನ ಮಾಡ್ಬೋದಾಗಿತ್ತು. ಆದರೆ ನಿಮ್ಮ ರಜಾ ದಿನದಲ್ಲಿ ಮಾಡ್ಕೋಬೇಕಾಗಿತ್ತಲ್ಲ. ನಿಮ್ಮದೊಂದು ರಿಯಾಕ್ಟ್ ಬೇಕು. ನಿಮಗೆ ಫೋನ್ ಮಾಡ್ತಾ ಇದ್ದೀವಿ, ನೀವು ಫೋನ್ ತೆಗಿತಾ ಇಲ್ಲ. ಇನ್ನು ನಿಮ್ಮ ಹಿಂಬಾಲಕರು, ನಿಮ್ಮ ಸಹಚರರು ಅಥವಾ ನಿಮ್ಮ ಪಟಾಲಂ ಏನಾದರೂ ಈ ಸುದ್ದಿಯನ್ನು ಗಮನಿಸ್ತಾ ಇದ್ದರೆ ದಯವಿಟ್ಟು ಹೇಮಾವತಿಗೆ ಹೇಳಿ, ನೀವು ಫ್ರೀಡಮ್ ಟಿವಿಗೊಂದು ಫೋನ್ ಮಾಡೋದಕ್ಕೆ ಅವ್ರದ್ದೊಂದು ರಿಯಾಕ್ಷನ್ ಬೇಕು. ನಿಮ್ಮ ಬೀಳ್ಕೊಡುಗೆ ಸಮಾರಂಭವನ್ನು ಯಾವುದೋ ಖಾಸಗಿ ಹೋಮ್ ಸ್ಟೇಲ್ ಮಾಡಿದಾರಲ್ಲ, ಅದು ಯಾಕೆ ಮಾಡಿದ್ರು? ತಾಲೂಕ್ ಪಂಚಾಯತಿ ಕಚೇರಿಗೆ ಬಂದ್ ಮಾಡಿಬಿಟ್ಟು ಹೋಮ್ ಸ್ಟೇಗೆ ಹೋಗಬೇಕಾದ ಅನಿವಾರ್ಯತೆ ಏನಿತ್ತು? ಎಲ್ಲನ್ನು ಕೇಳಬೇಕು, ನಾವು ಎಲ್ಲವನ್ನು ಕೇಳಬೇಕು. ಇಒ ಹೇಮಾವತಿ ಇದಕ್ಕೆ ಉತ್ತರಿಸಬೇಕು. ITBT ಸಚಿವರಾದ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಉತ್ತರಿಸಬೇಕು. ಚಿಕ್ಕಬಳ್ಳಾಪುರದ ಉಸ್ತುವಾರಿ ಇದಕ್ಕೆ ಉತ್ತರಿಸಬೇಕು. ನಿಮ್ಮ ಅಧಿಕಾರಿಗಳು ತಾಲೂಕು ಈಗ ವಿಧಾನಸೌಧಕ್ಕೆ ಬೀಗ ಹಾಕ್ಕೊಂಡು ಎಲ್ಲರೂ ಟ್ರಿಪ್ಪಿಗೆ ಹೋಗೋದು ಅನ್ಕೊಳ್ಳಿ. ನಿಮ್ಮನ್ನು ವಿಧಾನಸೌಧಕ್ಕೆ ಯಾಕೆ ಕಳಿಸಿದ್ ನಾವುಗಳು? ಜನಪರ ಕೆಲಸ ಮಾಡೋದಕ್ಕೋಸ್ಕರ. ಹಂಗಾಯ್ತಿದ್ದ ಕತೆ. ತಾಲೂಕ್ ಪಂಚಾಯತಿಲಿ ಕೂತು ಜನಸೇವೆ ಮಾಡ್ರಯ್ಯ ಅಂತ ಕಳಿಸಿದ್ರೆ ಹೋಮ್ ಸ್ಟೇಗೆ ಹೋಗಿ ಹಾಡ ಹಗಲೇ ಮೇಯ್ತಾ ಇದ್ದಾರೆ ಅಧಿಕಾರಿಗಳು. ಭಾವೋದ್ರೇಕದಿಂದ ಏನೇನೋ ಒದರ್ತೀವಿ ಅನ್ಕೋಬೇಡಿ, ಸಿಟ್ಟು ಬರುತ್ತೆ. ಜನಸೇವೆಗಂತಲ್ವ ಕೂರಿಸಿರೋದು? ಅದಕ್ಕೆ ಬೀಗ ಇವರೇ ಸ್ವಂತ ನಿರ್ಧಾರದಲ್ಲಿ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಇದು 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 ಯಾವ ಸಿಸ್ಟಮಲ್ಲಿ ಇದ್ದೀವಿ ನಾವು? ಯಾವ ವ್ಯವಸ್ಥೆ ಇವರಿಗೆ ಬೆಂಬಲಿಸ್ತಾ ಇದೆ? ಇವ್ರನ್ನ ಕೇಳುವಂತಹ ಅಥವಾ ಇವರನ್ನು ಕಿವಿ ಹಿಂಡುವಂತಹ ಕೆಲಸ ಯಾರಿಗೂ ಧೈರ್ಯ ಇಲ್ವಾ ಮಾಡೋದಕ್ಕೆ? ಇನ್ನು CEO ಪ್ರಕಾಶ್ ಅವರಿಗೂ ಕೂಡ, ಜಿಲ್ಲಾ ಪಂಚಾಯತಿನ CEO ಪ್ರಕಾಶ್ ಅವರಿಗೂ ಫೋನ್ ಸಂಪರ್ಕ ಮಾಡ್ತಾ ಇದ್ದೀವಿ. ಆ ಮನುಷ್ಯ ಕೂಡ ಫೋನಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇನ್ನು ಇಒ ಹೇಮಾವತಿಗಂತೂ ನಿರಂತರ ಫೋನ್ ಟ್ರೈ ಮಾಡ್ತಾ ಇದ್ದೀವಿ, ಅವರು ಫೋನ್ ತೆಗೆಯೋದಕ್ಕೆ ತಯಾರಿಲ್ಲ. ಹಾಗಾದರೆ ನೀವು ಮಾಡಿದ್ದು ತಪ್ಪ? ಹಾಗಾದರೆ ನಿಮ್ಮ ಎಡವಟ್ಟು ನಿಮಗೆ ಗೊತ್ತಾಯ್ತಾ? ಫ್ರೀಡಮ್ ಟಿವಿ ಕ್ಯಾಮರಾ ನಿಮ್ಮನ್ನು ಝೂಮ್ ಮಾಡ್ತಾ ಇದ್ದ ಹಾಗೆ ಅಲ್ಲಿಂದ ಮೆತ್ತಗೆ ಕಾಲು ಕೀಳ್ತೀರಿ, ನಿಮಗೆ ಬೇಕಾದ ಇಷ್ಟ ನೆಲ್ಲಿ ಮೂಳೆನ ಜಗಿತೀರಿ. ತಾಲೂಕು ಪಂಚಾಯತಿ ಸುತ್ತ ಜನ ಸೇರಿದ್ರು ಅವರವರ ಸರ್ಕಾರಿ ಕಾರ್ಯವನ್ನು ಮುಗಿಸೋದಕ್ಕೆ. ಆದರೆ ನೀವಿಲ್ಲ, ನೀವು ಮಜಾ ಮಾಡ್ತಾ ಇದ್ದೀರಿ, ಮಸ್ತಿ ಮಾಡ್ತಾ ಇದ್ದೀರಿ, ಮೋಜು ಮಾಡ್ತಾ ಇದ್ದೀರಿ, ಶೋಕಿ ಮಾಡ್ತಾ ಇದ್ದೀರಿ. ಇಒ ಹೇಮಾವತಿ ಮನೆಗೆ ಹೋಗಿ ನೀವು ಸಡಗರ ಮಾಡ್ಬೋದಾಗಿತ್ತು. ನಮ್ಮ ಅಭ್ಯಂತರಗಳೇನಿಲ್ಲ, ನಾವೇನು ಅಭ್ಯಂತರ ಏನು ಮಾಡ್ತಿರ್ಲಿಲ್ಲ. ಆದರೆ ನೀವು ಮಾಡಿದ್ದು ಸರ್ಕಾರಿ ರಜಾ ದಿನಗಳಲ್ಲ, ಡ್ಯೂಟಿ ಟೈಮಲ್ಲಿ. ಉದ್ದೇಶ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ವರ್ಕಿಂಗ್ ಅವರ್ಸ್, ಆಫೀಸ್ ಅವರ್ಸ್ ಅಂತ ಹೇಳಿ ನಾವು ಆಫೀಸ್
ಆಫೀಸ್ ಅವರ್ಸ್ ಅಲ್ಲೂ ಕೂಡ ಲಂಚ್ ಮಾಡ್ತಾ ಇದೀವಿ ಅಷ್ಟೇ, ಲಂಚ್ ಮಾಡ್ತಾ ಇದೀವಿ. ಇಲ್ಲ ಇಷ್ಟನ್ನ ನಾವು ಕೇಳ್ಕೊಳ್ಬೇಕಾ? ಊಟನೂ ಮಾಡೋದು ಇಲ್ವಾ? ಕೇಳ್ಕೊತಾ ಇದೀವಲ್ಲ ನಿಮ್ಮ ಇವ್ರೆ, ಏನ್ ನಿಮ್ಮ ಹೆಸರು? ಇನ್ನು ನಮ್ಮ ವರದಿಗಾರರು ಸಾಕಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ. ಡ್ಯೂಟಿ ಟೈಮಲ್ಲಿ ಯಾಕೆ ಬಂದಿದ್ದೀರಿ, ಏನಿದು ಪಾರ್ಟಿ ಅಂತ. ಲಂಚ್ ಅವರಲ್ಲಿ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ತಾಲೂಕ್ ಪಂಚಾಯಿತಿಯಲ್ಲಿ ಕೆಫಟೇರಿಯಾಗಳಿರ್ತಾವೆ, ಇವರಿಗೆ ಕೂತ್ಕೊಂಡು ತಿನ್ನೋದಕ್ಕೆ. ಹೋಮ್ ಸ್ಟೇಗೆ ಬಂದು ತಿನ್ನೋದಾ ಅಂತ ಇವರು ಲಂಚ್ ಬ್ರೇಕಲ್ಲಿ. ಹೋಮ್ ಸ್ಟೇಗೆ ಯಾಕೆ ಬಂದರು ಇವರು? ಹೋಮ್ ಸ್ಟೇಗೆ ಯಾಕೆ ಬಂದರು? ಏನು ತಾಲೂಕ್ ಪಂಚಾಯತಿಲಿ ನಲ್ಲಿ ಮೂಳೆ ಮಾಡ್ತಾರೆ ಡೈಲಿ ಲಂಚ್ ಟೈಮಲ್ಲಿ? ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ, ತಡ್ಕಾಡಿಸ್ಕೊಂಡು ಉತ್ತರಿಸಿದ್ದಾರೆ. ಇನ್ನು ನಮ್ಮ ಕ್ಯಾಮರಾ ಕಂಡ ತಕ್ಷಣ ಅಲ್ಲಿಂದ ಮೆತ್ತಗೆ ಜಾಗ ಖಾಲಿ ಮಾಡೋದಕ್ಕೂ ಮುಂದಾದರೂ ಒಬ್ಬೊಬ್ಬರಾಗಿ ಚೆನ್ನಾಗಿ ಲೋಡ್ ಮಾಡ್ಕೊಂಡಿದ್ರಲ್ಲ, ನಿಧಾನವಾಗಿ ಇಳಿತಾ ಇದ್ದಾರೆ. ಭರ್ಜರಿ ಬಾಡೂಟ ಸವಿದು ಅಲ್ಲಿಂದ ಮೆತ್ತಗೆ ಕಾಲು ಕೀಳುವಂತಹ ಪ್ರಯತ್ನ. ಯಾವ ಭಯವೂ ಇರಲಿಲ್ಲ ಅವರಿಗೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಒ ಹೇಮಾವತಿಯವರಿಗೆ ನಿರಂತರವಾಗಿ ಸಂಪರ್ಕ ಮಾಡಿದ್ವಿ. ಯಾರೊಬ್ಬರೂ ಉತ್ತರಿಸೋದಕ್ಕೆ ತಯಾರಿರಲಿಲ್ಲ. ಇಒ ನೋಡಿ, ಈ ವಿಚಾರ ಇದೆಯಲ್ಲ, ಜನಸಾಮಾನ್ಯರಿಗೋಸ್ಕರ ತಾಲೂಕು ಪಂಚಾಯಿತಿ ಇರುವಂತಹದ್ದು. ಇನ್ನು ಆ ತಾಲೂಕು ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಸಂಬಳ ಸಿಗುವಂತಹದ್ದು ಜನರ ತೆರಿಗೆಯ ಹಣದಲ್ಲಿ. ಆ ತೆರಿಗೆಯ ಹಣದಲ್ಲಿ ನೀವಿರುವಂತಹದ್ದು. ಜನ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಆದರೆ ತಾಲೂಕು ಪಂಚಾಯಿತಿ ಬೀಗ ಹಾಕ್ಕೊಂಡು ಇವರು ಹೋಮ್ ಸ್ಟೇಗೆ ಹೋಗ್ತಾರೆ ಅನ್ನೋದಾದರೆ ಎಲ್ಲಿಗೆ ಬಂತು ನಮ್ಮ ವ್ಯವಸ್ಥೆ ಅಂತ. ಜಿಲ್ಲಾಧಿಕಾರಿ, ಅಲ್ಲಿನ ಉಸ್ತುವಾರಿ, ಅದಕ್ಕೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು, ಇಒ ಎಲ್ಲರೂ ಕೂಡ ಇದಕ್ಕೆ ಉತ್ತರಿಸಬೇಕು. ನೀವೆಲ್ಲರೂ ಪ್ರಶ್ನಾರ್ಹರು, ನೀವ್ಯಾರು ಪ್ರಶ್ನಾತೀತರಲ್ಲ. ಇನ್ನು ಈ ವಿಚಾರ ಇದೆಯಲ್ಲ, ಈ ವಿಚಾರ ಇಲ್ಲಿಗೆ ಬಿಡುವಂತಹದ್ದಲ್ಲ. ನಿರಂತರವಾಗಿ ಎಚ್ಚರಿಸುವಂಥ ಪ್ರಯತ್ನ ಮಾಡ್ತೀವಿ. ಸಂಬಂಧಪಟ್ಟಂಥ ಇಲಾಖೆ ಎಚ್ಚೆತ್ತುಕೊಳ್ಳುವವರೆಗೂ ಕೂಡ ಫ್ರೀಡಮ್ ಟಿವಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡುತ್ತೆ. ಕಾರಣ ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ. ಜನವಿರುದ್ಧವಾದಂತಹ ಯಾವುದೇ ಕೆಲಸ ಮಾಡಿದ್ರೂ ಎಚ್ಚರಿಸುವಂತಹ ಪ್ರಯತ್ನ ಆಗುತ್ತೆ. ನಾಳೆ ಮತ್ತೆ 10 ಗಂಟೆಗೆ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೀವಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.